ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವಿರುಸ್ ವ್ಲಾಗ್ಸ್. ಸಮ್ಮು ನೋಡ್ರಿ ಇವಾಗ ರೆಡಿಯಾಗಿ ನಿಂತಿದ್ದಾಳೆ. ಇವತ್ತು ವೆನ್ಸ್ಡೇ, ಅವಳಿಗೆ ಮಾತ್ರ ಕಲರ್ ಡ್ರೆಸ್ಸು, ಸಾತುಗೆ ಕಲರ್ ಡ್ರೆಸ್ ಇಲ್ಲ. ಅವ ಅಲ್ರಿ, ಅವನು ಯೂನಿಫಾರ್ಮ್ ಜೊತೆ ಹಾಕ್ಕೊಳ್ಳವು, ಬೇರೆ ಹಾಕೊಡ್ರಿ. ಆ ಸ್ಯಾಂಡಲ್ ಹಾಕ್ಕೊಂಡು ಹೋಗಮ್ಮ. ಅವ್ವ ಹಂಗೆಲ್ಲ ಮಾಡಬಾರ್ದು. ನಿನ್ನ ಫ್ರೆಂಡ್ ಯಾರು ಭಾಳ ಕಿರಿಕಿರಿ ಮಾಡ್ತಾಳ? ಆಯ್ತು ಈಗ ಇದ್ದದ್ರ ಬರ್ಕೊಂಡು ಬಾ. ಹೊಸದು ಬೇಕಂತ, ಹಳೇದು ಬರಿಬಾರ್ದಂತ. ಸರಿ. ಆಮೇಲೆ ಅದಕ್ಕೆ ಬುಕ್ಸ್ ಕೊಡ್ತಾರಮ್ಮ. ಈಗ ಅಷ್ಟು ಒಂದೊಂದು ಪೇಜಿಗೆ ಬರೀಬೇಡ ನೀನು ಆ ಥರ. ಏಕಂದ ಕ್ವಿಕ್ಯಾಟ್ ಬರೆಸ್ತಾರಲ್ಲ, ಕ್ವಿಕ್ಯಾಟ್ ಲೆಫ್ಟ್ ರೈಟ್ ಹ್ಯಾಂಡಿಂದ, ಅವಾಗ ಎಲ್ಲದು ಫುಲ್ ಒಂದೊಂದು ಪೇಜಿಗೆ ಅಷ್ಟು ಬರಿಬೇಡ ನೀನು. ಕೆಳಗೆ ಗ್ಯಾಪ್ ಉಳಿದಿರುತ್ತಲ್ಲ, ಅಲ್ಲಿ ಗ್ಯಾಪ್ ಉಳಿದಲ್ಲಿ ಮತ್ತೆ ಶುರು ಮಾಡ್ಕೋಬೇಕು. ಅಲ್ಲೇ ಇಲ್ಲಿ ಮಾಡಿಸ್ತೀವಲ್ಲ, ಇಲ್ಲಿ ಗ್ಯಾಪ್ ಉಳಿದಿದ್ರೆ ನಾವು ಒಂದು ಲೈನ್ ಬಿಟ್ಟು ಬರೆಸ್ತೀವಿಲ್ಲ, ಮತ್ತಿನ್ನ ಒಂದು ಸಾಮಾನ್ಯ. ಇವತ್ತು ಶೂ ಹಾಕ್ಕೊಂಡು ಹೋಗ್ತಾವಂತ. ಶೂ ಹಾಕ್ಕೊಂಡು ಹೋಗು, ಇದು ಇರಲ್ಲ, ಏನು ಆಟ ಆಡಿದ್ರು ಏನಾಗಲ್ಲ. ಏಯ್ ಇರ್ಲಿ ಅಕ್ಕೆ, ಸುಮ್ಮನೆ ಬರೀ ಇದನ್ನ ಅಂದ್ಕೊಂಡು. ಈಗ ಇದು ಏನು ಮಾಡಿಸ್ತಾವ? ಇಲ್ಲ, ಈಗ ಸರಿಗೆ ಆಗ್ತೈತಿ, ಕರೆಕ್ಟ್ ಆಗಿಂದ ಸರಿ ಹೋಗ್ತೈತೆ. ಅವು ಹಿಟ್ಟಲ್ಲೇ ಹಾಕ್ಕೊಂಡು ರೂಢಿ ಆಗಿರ್ತ, ಆಮೇಲೆ ಏನಾಗಲ್ಲ. ಸಮೂಹ ಯಾರನ್ನ ಏನನ್ನ ತುಳಿದ್ರು. ಒಂದು ಶೂಸ್ ನೋಡ್ರಿ, ಇಲ್ಲಿ ಶೂಸ್ ಚೆನ್ನಾಗಿದ್ದಾವೆ. ನಮ್ಮ ಸಮೂಹ ಹಾಕ್ಕೊಂಡು ಹೋಗೋಕೆ ನೋಡಿ ಎಷ್ಟು ಕ್ಯೂಟ್ ಕಾಣಕತ್ತಿದ್ದಿ. ನಿನಗೆ ಈಗ ಅಭ್ಯಾಸ ಇಲ್ಲಲ್ಲಮ್ಮ ಶೂಸ್ ಹಾಕ್ಕೊಳ್ಳಾರ್ದ, ಅದಕ್ಕೆ ಹಂಗೆ ಅನ್ಸುತ್ತ. ಅಪ್ಪ ನಂದು ಇದು ಕೊಡ, ನಂದು ಮೊಬೈಲ್ ತಗರೆ. ತಗೋತೀನಿ. ಅಮ್ಮ ನೀನು ಎಲ್ಲವೂ ಹಾಕ್ಕೊಂಡು ಹೋಗೋದು ರೂಢಿ ಮಾಡ್ಕೆ. ನಾನು ತಂದಿಟ್ಟು ಇಕ್ಕಲ್ಲಿ ಸಣ್ಣ ಮಾಡಬೇಡ, ಈಗ ಕರೆಕ್ಟ್ ಆಗ್ತದೆ. ತರ್ತೀನಿ ಕಂದ. ಮತ್ತೆ ಈಗ ಇವು ಬೇಕು. ಈ ಕಡೆ ಕಾಲು ಎತ್ತಂದು, ಈ ಕಡೆ ಕಾಲು ಇಳಿಸಂದಕ್ಕೆ. ನೀ ಆ ಕಡೆ ಹಾಕಂತೀನಿ, ನಾನು ಈ ಕಡೆ ಬಿಚ್ಚ ಅಂತೀನಿ. ತೆಗಿ ಕಾಲು. ಹಾಕ್ಕೊಂಡು ಹೋಗ್ಬೇಕು ಸಮ. ನೀನು ಎಲ್ಲವೂ ಹಾಕ್ಕೊಂಡು ರೂಢಿ ಮಾಡಿದ್ರೆ ಎಲ್ಲವೂ ಆಗ್ತೈತಿ. ನೋಡಿ ಈಗ ಆಗ್ಲೇ ಇವು ಸಣ್ಣ ಆಗ್ಯಾವ, ಅವಾಗ ತಂದಾಗ ದೊಡ್ಡವೇ ಇದ್ದು ಸೈಜ್. ಎಲ್ಲರಿಗೂ ಸೇಮ್ ಇರಲಿ ಅಂತ ತಂದಿರ್ತೀವಿ. ಚೆನ್ನಾಗಿದಾವ, ಕ್ಯೂಟ್ ಕಾಣ್ತಾವ ನೋಡಿ. ಕಲರ್ ಡ್ರೆಸ್ ಹಾಕೊಂಡಾಗ ಎಲ್ಲ ಥರ ವೆರೈಟಿ ಹಾಕೋಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವಿರು ವ್ಲಾಗ್ಸ್. ಬನ್ನಿ, ಇವತ್ತು ನಾನು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಇವಾಗ ನಾವು ನಮ್ಮ ರಿಲೇಟಿವ್ ಒಬ್ರದ್ದು ನಾಮಕರಣ ಶಾಸ್ತ್ರ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ಇವತ್ತು ಸಿಂಪಲ್ಲಾಗಿ ಈ ಸಾರಿಯನ್ನು ವೇರ್ ಮಾಡಿದ್ದೀನಿ. ಬಟ್ ಇದರ ಬ್ಲೌಸು ಸ್ಟಿಚ್ಗೆ ಅಂತ ಕೊಟ್ಟಿದ್ದು ಅಲ್ಲೇ ಆಗಿಬಿಟ್ಟಿದೆ. ಆದರೂ ನನಗೆ ಈ ಸಾರಿ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ಅದಕ್ಕೆ ಸಿಂಪಲ್ಲಾಗಿ ಒಂದು ಸಣ್ಣ ಫಂಕ್ಷನ್ಗೆ ಕಂಫರ್ಟೇಬಲ್ ಇದೆ ನನಗೆ. ಅದರಲ್ಲೂ ಕೂಡ ಜರ್ನಿ ಅಂತ ಅಂದಾಗ ಕಂಫರ್ಟ್ ಇರಬೇಕು ನನಗೆ. ಅದಕ್ಕೋಸ್ಕರ ಈ ಒಂದು ಸೀರೆಯನ್ನು ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ, ಅದ್ರ ಜೊತೆ ಸ್ವಲ್ಪ ಮ್ಯಾಚ್ ಆಗ್ಬೋದು, ಕಾಂಟ್ರಾಸ್ಟ್ ಕೂಡ ಅನಿಸುತ್ತೆ ಡಾರ್ಕ್ ಆಗಿ ಅಂತ ಅಂದ್ಕೊಂಡು ಇದನ್ನು ವೇರ್ ಮಾಡಿದ್ದೀನಿ ನಾನು. ಸೊ ಬನ್ನಿ, ಇವಾಗ ನಾನು ಸಿಂಪಲ್ಲಾಗಿ ಹೇಗೆ ಒಂದು ಫಂಕ್ಷನ್ಗೆ ಮೇಕಪ್ ಮಾಡ್ಕೊಳ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಡೈಲಿ ನಾನು ಈ ರೀತಿ ಏನೋ ಮೇಕಪ್ನ ಯೂಸ್ ಮಾಡೋದಿಲ್ಲ. ಬಟ್ ಇವಾಗ ಫಂಕ್ಷನ್ ಟೈಮಲ್ಲಿ ಟೈಮ್ ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಯಜಮಾನ್ರು ಅವರು ಪಾಪ ನೆನಪಿರಲಿಲ್ಲ ಫಂಕ್ಷನ್ ಇದೆ ಹೋಗಬೇಕು ಅಂತ. ಸಡನ್ನಾಗಿ ನಾನು ಫೋನ್ ಮಾಡಿ ಕೇಳಿದೆ, ಹೋಗೋಣ ಅಂತ ಹೇಳ್ಬಿಟ್ಟು. ಆಯಿತು ರೆಡಿಯಾಗು, ನಾನು ಬರೋಷ್ಟರಲ್ಲಿ ಅಂತ ಹೇಳಿದರು. ಅವರು ಬರೋದಕ್ಕಿನ್ನೂ ಟೈಮ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಕಂಪ್ಲೀಟಾಗಿ ನಾನು ಈ ಲುಕ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಮೊನ್ನೆ ತಾನೇ ರೀಸೆಂಟ್ಲಿ ಒಂದು ಆನ್ಲೈನಲ್ಲಿ ಒಂದು ಸ್ಟ್ರೋಬ್ ಕ್ರೀಮ್ನ ನಾನು ಬೈ ಮಾಡಿದೆ.
ಸೊ ಅದ್ರ ಜೊತೆಗೆ ನಾನು ಇವಾಗ ಫಸ್ಟ್ ಅದನ್ನು ಪ್ರೈಮರ್ ಆಗಿ ಯೂಸ್ ಮಾಡಿಕೊಂಡೆ. ಮೊದಲು ನಾನೇನು ಬ್ಲೆಂಡರ್ ಯೂಸ್ ಮಾಡ್ತಾಯಿಲ್ಲ, ಹಾಗೆಯೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಇವನು ಡೈಲಿ ಯೂಸ್ ಮಾಡಲ್ವಾ, ಅಲ್ಲೊಂದು ನಾನು ಇಟ್ಬಿಟ್ಟಿರ್ತೀನಿ. ಯಾವುದಾದ್ರೂ ಫಂಕ್ಷನ್ ಟೈಮಲ್ಲಿ ಅಥವಾ ಏನಾದರೂ ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ಎಲ್ಲವೂ ಕಲೆಕ್ಟ್ ಮಾಡಿ ಒಂದು ಕಡೆ ಇಟ್ಕೊಳ್ತೀನಿ. ಆಮೇಲೆ ಮತ್ತೆ ಎಲ್ಲಿಟ್ಟು ಇರ್ತೀನೋ ನೆನಪೇ ಇರಲ್ಲ. ಅದಕ್ಕೆ ಅದನ್ನೆಲ್ಲ ಎಲ್ಲಿ ಹುಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹಾಗೆ ನಾನು ಕೈಯಿಂದನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಸೊ ಅದ್ರ ನೆಕ್ಸ್ಟ್ ನಾನು ಅದನ್ನು ಪ್ರೈಮರ್ ಆಗಿದ ನಂತರ ಅದ್ರ ಜೊತೆ ನನಗೆ ಇಷ್ಟ ಆಗಿರೋಂಥ ನನ್ನ ಒಂದು ಫೇವ್ರೆಟ್ ಕ್ರೀಮ್ನ ಜೊತೆಗೆ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆ ನಾನು ಹೇರ್ ಸ್ಟೈಲ್ ಕೂಡ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ಸಿಂಪಲ್ಲಾಗಿ ಒಂದು ಬಟರ್ಫ್ಲೈ ಕ್ಲಿಪ್ನ ನಾನು ಹಾಕಿದ್ದೀನಿ. ಆ್ಯಕ್ಚುಲಿ ನನ್ನ ಶಾರ್ಟ್ ಹೇರ್ಗೆ ಅದು ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬೇರೆ ಯಾವುದೇ ಹೇರ್ ಸ್ಟೈಲ್ ಕೂಡ ನಮಗೆ ಈಗ ಸೂಟ್ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನೇ ನಾನು ಹಾಕ್ಕೊಂಡಿರೋದು. ಸೊ ಈಗ ನಾನು ಕಂಪ್ಲೀಟಾಗಿ ಇದನ್ನು ಬ್ಲೆಂಡ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಜಸ್ಟ್ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ತುಂಬ ಸ್ವೆಟ್ಟು ಆಗ್ತಾಯಿತ್ತು, ಅದಕ್ಕೋಸ್ಕರ. ಸೊ ಅದ್ರ ನೆಕ್ಸ್ಟ್ ಜಸ್ಟ್ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಕಾಂಪ್ಯಾಕ್ಟ್ ಪೌಡ್ರ್ ಕೂಡ ಅಷ್ಟೊಂದು ಯೂಸ್ ಮಾಡಲ್ಲ ನಾನು. ಬಟ್ ಇವತ್ತು ಇದು ಕಂಪ್ಲೀಟ್ ಮೇಕಪ್ಪಲ್ಲಿ ಯೂಸ್ ಮಾಡಿ ನೋಡೋಣ ಹೇಗಿರುತ್ತೆ ಲುಕ್ಕು ಅಂತ ಹೇಳ್ಬಿಟ್ಟು. ಯೂಶ್ವಲಿ ನನಗೆ ನಾರ್ಮಲ್ ಪೌಡರ್ ಮಾತ್ರ ಯೂಸ್ ಮಾಡ್ಕೊಳ್ಳೋದು. ಹೊರಗಡೆ ಹೋದರೂ ನಾರ್ಮಲಾಗಿ ಒಂದು ಕ್ರೀಮು ಜೊತೆಗೆ ಒಂದು ಪೌಡರ್ ಅಷ್ಟೇ. ಸನ್ಸ್ಕ್ರೀನ್ ಮಾತ್ರ ಲೋಷನ್ನು ಮಾಯ್ಶ್ಚರೈಸರ್ ಥರ ಯೂಸ್ ಮಾಡ್ಕೊಳ್ತೀನಿ ಅವಶ್ಯಕತೆ ಇದ್ದರೆ, ಇಲ್ಲ ಅಂದರೆ ಇಲ್ಲ. ನನ್ನ ಸ್ಕಿನ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಇವತ್ತು ಎಲ್ಲದೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಅಂತ. ಜಸ್ಟ್ ಒಂದು ಕಾಜಲ್ ಕೂಡ ನಾನು ಐಬ್ರೋ ಥರ ಯೂಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಸಿಂಪಲ್ಲಾಗಿ ನನಗೆ ಇಷ್ಟ ಆಗುತ್ತೆ. ಇದೇ ಸಿಂಪಲ್ ಮೇಕಪ್ಪೇ ನನಗೆ ಯಾವಾಗಲೂ ಇಷ್ಟ ಆಗುವಂಥದ್ದು. ಸೊ ಕಂಪ್ಲೀಟಾಗಿ ನಾನು ಟೈಮ್ ಕೊಟ್ಟು ಈ ಒಂದು ಮೇಕಪ್ನ ಹಾಕ್ಕೊಳ್ಳೋದಿಲ್ಲ ಯಾವಾಗಲೂ. ಫಂಕ್ಷನ್ ಟೈಮಲ್ಲಿ ಮಾತ್ರ ಇದು ಕೂಡ ಟೈಮ್ ಇತ್ತು ಅಂತ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಲಿಪ್ ಬಾಮನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋಂಥ ಲಿಪ್ ಬಾಮ್ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ಯಾವಾಗಲೂ ಹೇಳ್ತಾ ಇರ್ತೀನಿ. ಸಾಯಿ ಹರ್ಬಲ್ ಅವ್ರದ್ದು ನಾನು ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಸೊ ಕಂಪ್ಲೀಟಾಗಿ ಹರ್ಬಲ್ಲು ಹೋಮ್ ಮೇಡ್ ಆಗಿರುತ್ತೆ ಆ್ಯಂಡ್ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲದು ಕೂಡ ನ್ಯಾಚುರಲ್ ಆಗಿರುತ್ತೆ. ಈವನ್ ಅದ್ರ ಜೊತೆ ಲಿಪ್ಸ್ಟಿಕ್ ಕೂಡ ಇದು ಕೂಡ ನ್ಯಾಚುರಲ್ ಆಗಿರೋವಂಥದ್ದು. ಸೊ ಇದರಲ್ಲಿ ನ್ಯಾಚುರಲ್ ಆಗಿರೋವಂಥ ಕಲರ್ಸ್ನೇ ಯೂಸ್ ಮಾಡಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇದರಿಂದ ಇಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವನ್ನೆಲ್ಲ ಅಪ್ಲೈ ಮಾಡಿ ನಾನು ಜಸ್ಟ್ ಅದ್ರ ಜೊತೆಗೆ ಅದನ್ನು ಹೈಲೈಟರ್ ಆಗಿ ಅದು ಪಿಂಕಿಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಮ್ಟೈಮ್ಸ್ ನಮ್ಮ ಸಾಮಾನಿಗೆ ಇದನ್ನು ಯೂಸ್ ಮಾಡಿರ್ತೀನಿ. ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಕಾಣಿಸುತ್ತೆ ನೋಡೋಣ ಅಂತ. ಜಸ್ಟ್ ಅದ್ರ ಮೇಲೆ ಒಂದು ಸ್ವಲ್ಪ ನಾನು ಕಾಂಪ್ಯಾಕ್ಟ್ ಪೌಡರ್ನ ಕೂಡ ಅಪ್ಲೈ ಮಾಡಿದೆ. ಸೊ ಇಷ್ಟು ನನ್ನ ಒಂದು ಸಿಂಪಲ್ ಮೇಕಪ್ ಅಂತ ಹೇಳ್ಬೋದು. ಸೊ ನಾನು ಯಾವುದೇ ರೀತಿಯಾದಂಥ ಲಿಪ್ಸ್ಟಿಕ್ ಕೂಡ ಇಷ್ಟಪಡೋದಿಲ್ಲ, ಯೂಸ್ ಮಾಡೋದು ಇಲ್ಲ. ಅದಕ್ಕೋಸ್ಕರ ಸೊ ಆ ಒಂದು ಲಿಪ್ಸ್ಟಿಕ್ಕು ಇವಾಗ ನಮಗೆ ಕಲರ್ ಕಾಣಿಸೋದಿಲ್ಲ, ಸ್ವಲ್ಪ ಲೇಟಾಗಿ ಅದು ನಮಗೆ ಹೈಲೈಟ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಕೂಡ ತುಂಬ ಲೈಟಾಗಿಯೇ ಅಪ್ಲೈ ಮಾಡಿರೋದು. ತುಂಬ ಜಾಸ್ತಿಯಾಗಿದ್ದರೆ ನನ್ನ ಕಡೆಯಲ್ಲಿ ಸ್ವಲ್ಪ ಜನ ಏನಪ್ಪ ಇಷ್ಟು ಓವರ್ ಆಗಿದ್ದಾರೆ ಇವರು ಅನ್ನೋ ಥರ ನೋಡಿಬಿಡ್ತಾರೆ, ಅದೊಂದು ಭಯ. ಅದಕ್ಕಾಗಿ ನಾನು ಸಿಂಪಲ್ಲಾಗಿಯೇ ಇಲ್ಲಿ ಈ ಥರ ಮೇಕಪ್ ಮಾಡ್ಕೊಳ್ತೀನಿ. ಸೊ ಎಲ್ಲಿ ಯಾವ ಥರ ಇರಬೇಕೋ ಅದೇ ಥರ ಇದ್ರೇ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ಸೊ ಇಲ್ಲ ಎಂದರೆ ಮಾತಾಡೋ ಜನರ ಬಾಯಿಗೆ ನಾವು ತುತ್ತಾಗ್ಬಿಡ್ತೀವಿ. ಅದಕ್ಕೋಸ್ಕರ ಬೇಡ ಅಂತೇಳ್ಬಿಟ್ಟು ಲಿಮಿಟಲ್ಲಿ ಇರ್ತೀನಿ. ಸೊ ಇಷ್ಟು ನನ್ನ ಒಂದು ಫೈನಲ್ ಲುಕ್ ಆಗಿತ್ತು. ಹೇಗೆ ಕಾಣಿಸ್ತಾ ಇದೆ ಈ ಒಂದು ಸ್ಯಾರಿಗೆ, ಈ ಒಂದು ಸಿಂಪಲ್ ಮೇಕಪ್ಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಅಷ್ಟೊಂದು ಈ ಮೇಕಪ್ ಬಗ್ಗೆ ಗೊತ್ತಿಲ್ಲ, ನನಗೆ ಕಲಿಬೇಕು ಅನ್ನೋ ಆಸೆ ಇದೆ. ಸೊ ನೋಡೋಣ ಫ್ಯೂಚರಲ್ಲಿ ಏನಾದರೂ ಅದಕ್ಕೆ ಅವಕಾಶ ಸಿಕ್ತು, ಟೈಮ್ ಸಿಕ್ತು ಅಂತಂದರೆ ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆದಷ್ಟು ಎಲ್ಲದರಲ್ಲೂ ಇರಬೇಕು ಅನ್ನೋದೊಂದು ನನಗೆ ಆಸೆ. ಅದಕ್ಕೋಸ್ಕರ ಪ್ರತಿಯೊಂದು ಅಟ್ಲೀಸ್ಟ್ ನನಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರನಾದರೂ ಏನೆಲ್ಲ ಅವಶ್ಯಕತೆ ಇದೆ ಅದು ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಓಕೆ ಬನ್ನಿ, ಇವಾಗ ಫೈನಲ್ ಆಗಿ ಆಯಿತು. ಇನ್ನು ನಾನು ಹೊರಡಬೇಕು. ಯಜಮಾನ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ನಾನು ರೆಡಿಯಾಗಿರಬೇಕಿತ್ತು ಅಂತ ರೆಡಿಯಾಗಿದ್ದೀನಿ. ಈಗ ಬಂದರೆ ಹೊರಡಬೇಕು. ಮಕ್ಕಳಿಗೆ ಹೇಳಿಲ್ಲ ಆ್ಯಕ್ಚುಲಿ, ಪಾಪ ಅವ್ರಿಗೆ ಒಂಥರ ಬಿಟ್ಟು ಹೋಗ್ಲಿಕ್ಕೂ ನಮಗೆ ಮನಸ್ಸಿಲ್ಲ, ಕರ್ಕೊಂಡು ಹೋಗ್ಲಿಕ್ಕೂ ಮನಸ್ಸಿಲ್ಲ. ಸ್ಕೂಲ್ ಮಿಸ್ ಮಾಡಿಸಿದ್ರೆ ಅದೊಂದು ಬೇಜಾರು ನನಗೆ ಕಾಡುತ್ತೆ. ಜೊತೆಗೆ ಅವ್ರನ್ನ ಕರ್ಕೊಂಡು ಹೋದ್ರೂ ಕೂಡ ಬೇಜಾರು. ಅದಕ್ಕೆ ಸುಮ್ಮನೆ ಯಾಕೆ ಅವರು ಹೋಗಿದ ಕೂಡಲೇ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಈವ್ನಿಂಗ್ ಏನೂ ಆಗೋಲ್ಲ, ಜಸ್ಟ್ 3 o'clockಗೆಲ್ಲ ನಾವು ಬಂದುಬಿಟ್ರೆ ವಾಪಸ್ಸು ಇಲ್ಲಿಂದ ಸಿಂಧನೂರಿಗೆ 1/2 hour ಜರ್ನಿ. ಅಲ್ಲಿಂದ ಒಂದು 1 hour 2 hour ಎಲ್ಲ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ವ. ಸೊ ಎಲ್ಲರೂ ಮಾತಾಡಿಸ್ಕೊಂಡು ಬರೋಷ್ಟರಲ್ಲಿ ಅಷ್ಟೇ ಆಗುತ್ತೆ ಫಂಕ್ಷನ್ ಎಲ್ಲ ಮುಗಿದು. ಅದಕ್ಕೋಸ್ಕರ ಬೇಗ ಬಂದರೆ ಆಯಿತು ಅಂತ ಅಂದ್ಕೊಂಡು ಹೊರಟಿದ್ದೀವಿ.
ನೋಡೋಣ ಈಗ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಹೋಗಿ ನೆಕ್ಸ್ಟ್ ಒಂದು ಸ್ವಲ್ಪ ಫಂಕ್ಷನ್ ಮುಗಿಸ್ಕೊಂಡು ಸಾಧ್ಯ ಆದರೆ ಸಾಧ್ಯ ಸಮ್ಮದ ಬರ್ತಡೇ ಶಾಪಿಂಗ್ ಆಗ್ಬೇಕು ನೋಡಿ. ನಮಗೆ ನೆನಪಿನ ಸಾತು ಮೊನ್ನೆ ತಾನು ಹೇಳಕತ್ತಾನ ಶಾಪಿಂಗ್ ಬಟ್ಟೆ ತರಕ್ಕೆ ಹೋಗ್ಯಾರ. ನಂದು ಸಮ್ಮದು ಬರ್ತಡೇ ಐತಿ, ನಮ್ಮ ಮಮ್ಮಿ ನಮ್ಮ ಪಪ್ಪ ಬಟ್ಟೆ ತರಕ್ಕೆ ಹೋಗ್ಯಾರ ಅಂತ ಎಲ್ಲ ಹುಡ್ರ ಮುಂದೆ, ಟ್ಯೂಷನ್ ಹುಡ್ರ ಮುಂದೆ ಮಿಸ್ ಮುಂದೆ ಹೇಳೋಣ. ಹಾಸ್ಪಿಟ್ಲಿಗೆ ಹೋಗಿದ್ದಲ್ಲ. ಅವನು ಹಂಗೆ ತಿಳ್ಕೊಂಡನ್ ಪಾಪ. ಅದಕ್ಕೆ ಇಲ್ಲ ಆಯ್ತು. ಸಮ್ಮುಗಿದೆ 2-3 ಹಂಗೆ ಇದಾವ ಅವಳದು. ಇನ್ನು ಬಟ್ಟೆ ತಗೊಂಡಿರೋ ಇವನು ಇದಾವ. ಅವನು ಕೂಡ ಮ್ಯಾಚ್ ಮಾಡಿಟ್ಟೀನಿ. ಸ್ವಲ್ಪ ಚೆನ್ನಾಗಿರೋದು ಆದರೆ ತಗೊಳ್ಳೋಣ ಅಂತ. ಮೊನ್ನೆ ಯಾವಾಗ ಒಂದು ಡ್ರೆಸ್ ತೊಗೊಂಡ್ವಿಲ್ಲ, ಶರ್ಟ್, ಅದನ್ನು ಬಳಸಿಲ್ಲ, ಹಂಗೆ ಐತಿ. ಒಂದೆರಡು ಶಂಭು ಪ್ಯಾಂಟ್ ತಂದಿದ್ನಲ್ಲ, ಜೀನ್ಸ್ ಎಲ್ಲ ಹೋಗಿದ್ದಾಗ ಅವನು ಇದಾವು. ಜೀನ್ಸು ಶರ್ಟ್ ಆಗುತ್ತೆ ಅವನಿಗೆ, ಚೆನ್ನಾಗಿರುತ್ತೆ. ನೋಡ್ಬೇಕು ಮತ್ತೆ ಏನಾದರೂ ಸಾಧ್ಯ ಆದರೆ ಟೈಮ್ ಇದ್ದರೆ, ಯಾಕಂದರೆ ನಾವು ತಿರ್ಗಾ ವಾಪಸ್ ಬೇಗ ಬರಬೇಕು ಅವ್ರ ಸ್ಕೂಲ್ ಮುಗಿಯೋಷ್ಟರಲ್ಲಿ. ಅದಕ್ಕೆ ಟೈಮ್ ಆದರೆ ನೋಡಿ ಬರೋಣ. ಅವನಿಗೊಂದು ಮತ್ತೆ ಸಾಮಾನ್ಯವಾಗಿ ಏನು ಬೇಡ, ಇದಾವ ಅವಳಿಗೆ ಸಾಕಷ್ಟು ಇದಾವೆ. ಆದರೆ ಈಗ ಅವಳಿಗೆ ಕಲರ್ ಡ್ರೆಸ್ ಅಲೋ ಮಾಡಿದಾರಲ್ಲ, ಎಷ್ಟಾದರೂ ಕಡಿಮೆನೆ. ಡೈಲಿ ವೇರ್ಗೆ ಏನಾದರೂ ನೋಡೋಣ ಫಂಕ್ಷನ್ ಮುಗಿಸ್ಕೊಂಡು 1-2 ಕಡೆ ಸ್ವಲ್ಪ ನಮ್ಮದು ಶಾಪಿಂಗ್ ಇತ್ತು. ಶಾಪಿಂಗ್ ಅದೇ ನನ್ನ ಮಕ್ಕಳಿಗೆ ಬರ್ಡೇಗೋಸ್ಕರ ಡ್ರೆಸ್ ನೋಡೋಕ್ಕೆ ಅಂತ. ಇವತ್ತು ಆ್ಯಕ್ಚುಲಿ ಮಸ್ಕಿನಲ್ಲಿ ಫುಲ್ ಬಂದಿರುತ್ತೆ ಬುಧವಾರ, ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ನೋಡಿದ್ವಿ. ಬಟ್ ಮಕ್ಕಳಿಗೆ ಸಿಗಲಿಲ್ಲ. ಯಜಮಾನ್ರದ್ದು ಒಂದು ಸ್ವಲ್ಪ ತೊಗೊಳೋದಿತ್ತು. ಅವ್ರಿಗೆ ಏನೋ ಕ್ರೇಜ್, ಯಾವಾಗ ತಲೆಯಲ್ಲಿ ಬರುತ್ತೆ ಅವ್ರು ತೊಗೊಂಡಿದ್ದು ಬಟ್ಟೆ ಅಂದರೆ ಅಷ್ಟು ಇಷ್ಟ ಅವ್ರಿಗೆ. ಅದಕ್ಕೆ ಅಂತ ಅವ್ರು ತೊಗೊಳೋದಾಯಿತು. ಅವ್ರ ಹಿಂದೆ ನನಗೆ ಸುತ್ತಾಡಿ ಸಾಕಾಗೋಯ್ತು. ನನಗಂತೂ ಬೇರೆ ಕಡೆ ಅವ್ರನ್ನ ಬಿಟ್ಟು ಒಬ್ಬಳೇ ಎಲ್ಲಿ ಹೋಗಿ ಸುತ್ತಾಡಿ ಅಭ್ಯಾಸ ಇಲ್ಲ ನನಗೆ. ಬೇರೆ ನಮ್ಮ ಹೆಣ್ಮಕ್ಳ ಒಂದು ಇದರಲ್ಲಿ ಹೋಗಿ ಏನಾದರೂ ನೋಡೋಣ ಅಂತಂದರೆ, ಹಾಗಾಗಿ ನಾನು ಒಬ್ಬಳೇ ಇದ್ದರೆ ಎಲ್ಲೂ ಹೋಗಲ್ಲ. ಹಾಗಾಗಿ ನಾನು ಎಲ್ಲೂ ಹೋಗಲಿಲ್ಲ. ಅವ್ರ ಜೊತೆನೇ ಅವರು ತಮ್ಮ ಬಟ್ಟೆ ಚೂಸ್ ಮಾಡ್ಕೊಳ್ಳೋವರೆಗೂ ಅವ್ರ ಜೊತೆನೇ ಕೂತಿದ್ದೆ. ಅದಾಗಿದ್ದ ನಂತರ ಫುಲ್ಲು ತಲೆನೋವು ಬಂತು, ಬರೀ ಸುತ್ತಾಡಿ. ಸ್ವಲ್ಪ ಆ್ಯಕ್ಚುಲಿ ಏನಂದರೆ ಇದು ಸಿಟಿ ಲೆವೆಲ್ ಆಗುತ್ತೆ, ಅದಕ್ಕೋಸ್ಕರ ಕಾರ್ ಪಾರ್ಕಿಂಗ್ ಅದೆಲ್ಲ ಒಳಗಡೆ ಹೇಗಿರುತ್ತೆ ಏರಿಯಾ ಗೊತ್ತಾಗ್ದೇ ರೋಡ್ ಸೈಡೇ ಇದು ಮಾಡ್ಕೊಂಡು ಅಲ್ಲಿದ್ದ ನಡೆಯೋದಾಗಿ ಸಾಕಾಗೋಯ್ತು. ಹೇಗೆ ಬೇಡ, ಯಜಮಾನ್ರು ನೀರು ತರ್ಲಿಕ್ಕೆ ಹೋಗಿದ್ರು. 1 ಬಾಟಲ್ ಅಷ್ಟೇ ಇಟ್ಕೊಂಡ್ಬಂದಿದ್ದೆ ಇಬ್ಬರಿಗೆ ಅಂತ. ಕೋಲ್ಡ್ ಫುಲ್ಲು, ನನಗೆ ಕುಡಿಯೋಕ್ಕಾಗಲ್ಲ. ಬಿಸಿಲಿಗಿಟ್ರೇನೆ ಅದಕ್ಕೆ. ಅಷ್ಟೊತ್ತಿಗೆ ಊರಿಗೆ ಮುಟ್ಬಿಡ್ತೀವಿ. ಫುಲ್ ಸುತ್ತಾಡ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗೋಯ್ತು. ಯಾಕಂದ್ರೆ ಒಂದೊಂದು ಏರಿಯಾ ನಮಗೆ ಗೊತ್ತೇ ಇರೋದಿಲ್ಲ, ಅಲ್ಲಿ ಹೇಗಿರುತ್ತೆ ಕಾರ್ ಪಾರ್ಕ್ ಮಾಡಲಿಕ್ಕೆ. ಆಮೇಲೆ ಕಾರಿಂದು ಮತ್ತೆ ತಗೊಳ್ಳೋದು ಅದೆಲ್ಲ ಕಷ್ಟ ಆಗುತ್ತೆ ಅಂತ. ಸೊ ನನ್ನ ಮಕ್ಕಳು ಪಾಪ ಟೈಮ್ ಆಗಿರುತ್ತೆ, ವೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಮನೆಗೆ ಸೇರಬೇಕು ಅಂತ ಹೊರಡ್ತಿದ್ದೀವಿ ಈಗ. ಅವ್ರಿಗೋಸ್ಕರ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಕೇಳ್ತಿದ್ರು ನನ್ನ ಮಕ್ಕಳು. ಸ್ವೀಟ್ ಕಾರ್ನ್ ಸಿಕ್ತು ಪುಣ್ಯಕ್ಕೆ. ಅವ್ರಿಗೆ ಇವಾಗ ಅವ್ರ ಸ್ಕೂಲಲ್ಲಿ ಎಲ್ಲದು ಹೆಲ್ದಿ ಆಗಿರೋದು ಮಾತ್ರ ತಿನ್ಬೇಕು. ಹೆಲ್ದಿ ಫುಡ್ಸ್ ಅಂತೆಲ್ಲ ಹೇಳ್ಯಾರ. ಜಂಕ್ ಫುಡ್ಸ್, ಬ್ಯಾಡ್ ಫುಡ್ಸ್ ಅಂತ ಏನೇನೋ ಹೇಳ್ತಾರೆ, ಅವ್ರ ಬಾಯಲ್ಲಿ ಕೇಳಬೇಕು. ಆ ಥರ ಅದನ್ನೆಲ್ಲ ನಾವು ತಿನ್ನೋಕೆ ಕೊಟ್ಟರು ಕೂಡ ಇದನ್ನು ತಿಂದರೆ ನಮ್ಮ ಸ್ಕೂಲಲ್ಲಿ ಬೈತಾರೆ, ನಾವು ತಿನ್ನಲ್ಲ ಅಂತ ಹೇಳ್ತಾರೆ. ಸಮ್ಮು ಸ್ವಲ್ಪ ಏನು ತಿನ್ನಕ್ಕಿರುತ್ತೆ ಕೇಳ್ತಿರ್ತಾಳೆ. ಬಟ್ ಅವ್ನು ಅಂದಿದ್ ಕೂಡಲೇ ಸುಮ್ಮನೆ ಆಗ್ತಾಳ್ರಿ, ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಈಗ ಅವ್ರಿಗೆ ಹೆಲ್ದಿ ಫುಡ್ ಮಾತ್ರ ಪ್ರಿಫರ್ ಮಾಡ್ತಾರೆ. ಯಾವುದಕ್ಕಾನ ಆಯಿತು ಅದಕ್ಕೆ ಸ್ವೀಟ್ ಕಾರ್ನ್ ಹೆಲ್ದಿಯಾಗಿ ಅವ್ರಿಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಕಾಣಿಸಿತ್ತು, ಅದನ್ನು ತೊಗೊಂಡ್ವಿ. ಮತ್ತು ಬೇರೆ ಏನಾದರೂ ತೊಗೊಳ್ಬೇಕು ಅಂದ್ಕೊಂಡ್ವಿ, ಅದೇ ಬಿಸಿಲು ಜಾಸ್ತಿ ಇದೆ, ಅದಕ್ಕೆ ಏನು ತೊಗೊಂಡಿಲ್ಲ. ಬೇಕ್ರಿಯಲ್ಲಿ ಬೇಕ್ರಿ ಐಟಮ್ಸ್ ಬೇಡ ಏನು ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ. ಮತ್ತೇನಿಲ್ಲ, ನನಗೆ ನನ್ನ ಫೇವ್ರೇಟು ಪಾನಿಪುರಿ ತಿನ್ನೋದಿತ್ತು. ಪಾನಿಪುರಿ ಒಂದಿಷ್ಟು ಇಬ್ರು ಶೇರ್ ಮಾಡ್ಕೊಂಡು ತಿಂದ್ವಿ ಒಂದೊಂದು ಪ್ಲೇಟು. ಚೆನ್ನಾಗಿತ್ತು ಅಲ್ರಿ?
ಪಾನಿಪುರಿ ಅನ್ನಂಗನೆ ಇತ್ತು ಇಲ್ಲಿ ಪಾನಿಪುರಿ ಪಕ್ಕಾ ಗೋಲ್ಗಪ್ಪ ನಮ್ಮ ಪಾನಿಪುರಿ ತಿಂದು ತಿಂದು ನಮ್ಮಲ್ಲಿ ತಿಂದು ತಿಂದು ಬೋರ್ ಆಗ್ಬಿಟ್ಟದ. ಆದ್ರೂ ಒಂದ್ ಸ್ವಲ್ಪ ಕ್ರೇವಿಂಗ್ಸ್ ಆದಾಗ ತಿಂತಿರ್ತೀವಿ, ಏನ್ ಮಾಡಕ್ಕಾಗಲ್ಲ ಅಂತೇಳಿ. ಬಟ್ ಹೊರಗಡೆ ಬಂದಾಗ ಬೇರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತಲ್ಲ, ಇಷ್ಟ ಆಯ್ತು. ಚೆನ್ನಾಗಿತ್ತು, ಕಂಪ್ಲೀಟ್ ಆಗಿ ಫ್ಲೇವರ್ಫುಲ್ ಇತ್ತು, ಚೆನ್ನಾಗಿ ಇಷ್ಟ ಆಯ್ತು ಅದಂತೂ. ಸೊ ಇವಾಗ ಮನೆಗೆ ಹೋಗಿ ನಾನು ಮತ್ತೆ ನಾರ್ಮಲ್ ಆಗಿ ಮನೇಲಿ ಹೇಗಿರ್ತೀನಿ ಹಾಗಿರ್ಬೇಕು. ಸ್ವಲ್ಪ ಏನಾದರೂ ಗೊತ್ತಾಯ್ತು ನನ್ನ ಮಕ್ಕಳಿಗೆ ಫಂಕ್ಷನ್ಗೆ ಹೋಗಿದ್ದು ಅಂದರೆ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಬೇಜಾರು ಮಾಡೋದು ಇಷ್ಟ ಇಲ್ಲ. ಅದಕ್ಕೆ ಒಂದು ವೇಳೆ ನನ್ನ ಫೋನ್ ತಗೊಂಡು ಏನಾದರೂ ವಿಡಿಯೋಸ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಎಲ್ಲಿಗೆ ಹೋಗಿದ್ರಿ, ಸೀರೆ ಯಾವಾಗ ಹಾಕೊಂಡಿದ್ರಿ ಎಲ್ಲ ಕೇಳ್ತಾಳೆ ನನ್ನ ಮಗಳು. ಪಕ್ಕ ಇಬ್ರು ಕೇಳ್ತಾರೆ, ಇಬ್ರು ಅವ್ರೆ. ಇಬ್ರು ಕೇಳ್ತಾರೆ. ಮನೆಯಲ್ಲಿ ಏನು ಚೇಂಜಸ್ ಐತಿ ಎಲ್ಲ ಗೊತ್ತಾಗುತ್ತೆ. ಒಂದ್ ವೇಳೆ ಏನಾದ್ರು ಮನೆಯಲ್ಲಿ ಫುಲ್ ನೀಟ್ ಇದ್ರೆ ಗೊತ್ತಾಗುತ್ತೆ, ಎಲ್ಲಾದ್ರೂ ಹೋಗಿ ಬಂದಿದ್ರೆ ಗೊತ್ತಾಗುತ್ತೆ. ಒಟ್ನಲ್ಲಿ 6th ಸೆನ್ಸ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅವರಿಗೆ. ಸಾಕಾಗಿತ್ತು, ಯಾವಾಗ ಕೂತೀವಿ ಅನ್ನಂಗಾಗಿತ್ತು ನೋಡ್ರಿ. ಅಡ್ಡಾಡಿ ನಾವ್ ಎಲ್ಲೂ ಅಡ್ಡಾಡಿಲ್ಲ, ಒಡ್ಡಾಡ್ಬಿಟ್ರೆ ಸಾಕಾಗೋಯ್ತು. ಸೊ ಮತ್ತೆ ಮನೆಗೆ ಹೋಗಿದ್ದ ಕಂಟಿನ್ಯೂ ಮಾಡ್ತೀನಿ ಇವಾಗನ. ಸೊ ಬಂದ ಕೂಡಲೇ ಕಂಪ್ಲೀಟ್ ಚೇಂಜ್, ಮೇಕ್ ಓವರ್. ಈಗ ಬಂದರು ನನ್ನ ಮಕ್ಕಳಿಬ್ರು ಸ್ಕೂಲಿಂದ ಕೂಡ. ಫುಲ್ ಟೈಮ್ ಆಗೋಗಿತ್ತು. ಅವರು ಕರೆಕ್ಟ್ ಬರೋ ಟೈಮು ಬಂದರು. ಒಂದು ವಾಟ್ರ್ ಬಾಟಲ್ ಅಲ್ಲಿ ತೊಗೊಂಡಿದ್ದು ಗುರ್ತಿಡ್ದು, ಈ ವಾಟ್ರ್ ಬಾಟ್ಲ್ ಎಲ್ಲಿಂದ ಬಂತು ಅಂತ ಕೇಳ್ತಾರೆ ನನ್ನ ಮಕ್ಕಳು. ಅಲ್ಲಿವರೆಗೂ ಇದ್ದಾರೆ, ಸೊ ಪರವಾಗಿಲ್ಲ. ಇವರೇ ಆಫೀಸಲ್ಲಿ ತೊಗೊಂಡಿದ್ದೆ ಕುಡಿಲಿಕ್ಕೆ ಅಂತ ಹೇಳಿದ್ರು. ಆಯ್ತು, ಸೊ ಇವಾಗ ಕಂಟಿನ್ಯೂ ಮಾಡೋಣ. ಇವಾಗ ಫಸ್ಟ್ ಅವರು ಸ್ನಾನ ಮಾಡಿಸಿ ಅವ್ರನ್ನ ಫ್ರೆಶ್ ಅಪ್ ಮಾಡಿಸ್ಬೇಕು. ಡೈಲಿ ಸ್ಕೂಲ್ಗೆ ಹೋಗಿ ಬಂದು ಸ್ನಾನ ಮಾಡ್ಕೊಳ್ತಾರೆ. ಸ್ನಾನ ಮಾಡ್ಕೊಂಡು ಅದಾಗಿದ ನಂತರ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇವಾಗ ಟ್ಯೂಷನ್ ಟೈಮ್ ಬೇರೆ ಆಗ್ಲಿಕ್ಕೆ ಬಂತು. ನಾನು ಕೂಡ ಫ್ರೆಶ್ ಅಪ್ ಆಗಿ ಇಲ್ಲಿ ಅದು ಆಫೀಸ್ನಾಗ ತೊಗೊಂಡಿದ್ರಂತ ಅಪ್ಪ ತೊಗೊಂಬಂದಾರ ಅಷ್ಟೇ. ಅದು ಕುಡಿಯೋ ನೀರಿಂದ. ಹೋಗು, ಬೇಗ ಹೋಗು, ಡ್ರೆಸ್ ಚೇಂಜ್ ಮಾಡು. ಬುಷಿ ಮಾಡ್ಬಾ, ಹೋಗಿ ಬೇಗ. ಸೊ ಇವಾಗ ನಾನು ಕೂಡ ಮನೆ ಕ್ಲೀನ್ ಮಾಡಿ ಕಸ ಬಳ್ಕೊಂಡು ಟ್ಯೂಷನಿಗೆ ಹೋಗಬೇಕು. ಸೊ ಇದು ಇವತ್ತಿನ ಕಂಪ್ಲೀಟ್ ಲಾಗ್. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.